Hello everyone, welcome to a discussion on topic meaning and need for valuation of shares under unit 3rd valuation of shares of corporate accounting part 1 for BCom 3rd semester. Dear students, in the last session we will discuss about the valuation of goodwill with one problem on valuation of goodwill under capitalization of average profit method. And during this session we will discuss about the meaning of share, definition of share, meaning of valuation of share, need for valuation of share, and the factors affecting the valuation of a share. Then what is this share? Capital of a company is divided into units or parts of equal amount. Every unit or part is called a share. ಶೇರು ಅಂದರೆ ಪಾಲು ಅಂದರೆ ಏನು ಅನ್ನೋದನ್ನು ನೋಡೋಣ. ಒಂದು ಕಂಪನಿಯ ಒಟ್ಟು ಬಂಡವಾಳವನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಸಮಾನವಾಗಿರ್ತಕ್ಕಂತಹ ಭಾಗಗಳನ್ನು ನಾವು ಪಾಲು ಅಂತ ಕರಿತೀವಿ. ಅದನ್ನೇ ಶೇರ್ ಅಂತ ಹೇಳ್ಬೋದು. ಹೀಗೇನೆ ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 2 ಸಬ್ಸೆಕ್ಷನ್ 84 ಕೂಡ ಡೆಫಿನಿಷನ್ ಕೋಟ್ ಮಾಡ್ತದೆ. ಅ ಶೇರ್ ಮೀನ್ಸ್ ಅ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಆ್ಯಂಡ್ ಇನ್ಕ್ಲೂಡ್ಸ್ ಸ್ಟಾಕ್ ಅಂತ ಹೇಳ್ತದೆ. ಶೇರು ಅಂದರೆ ಕಂಪನಿಯ ಒಟ್ಟು ಷೇರು ಬಂಡವಾಳದ ಒಂದು ಪಾಲು ಅಂತ ಹೇಳ್ತದೆ. ಹಾಗಾದರೆ ನಾವು ಬಹಳಷ್ಟು ಮಹತ್ವದಾಗಿರ್ತಕ್ಕಂತಹ ಅಂಶಕ್ಕೆ ಈಗ ನಾವು ಕನ್ಸೆಪ್ಚುವಲ್ ಕ್ಲಾರಿಟಿ ಮಾಡ್ಕೊಳ್ಬೇಕಾಗಿದೆ. ಈ ಷೇರುಗಳನ್ನು ಮೌಲ್ಯಮಾಪನ ಮಾಡೋದಂದ್ರೆ ಏನು, ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನುವಂಥದ್ದು. ಷೇರುಗಳನ್ನು ಮೌಲ್ಯಮಾಪನ ಮಾಡಬೇಕಾಗಿತ್ತಂದರೆ ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆ ಇದೆ. ಯಾಕೆಂದರೆ ಷೇರುಗಳನ್ನು ಮೌಲ್ಯಮಾಪನ ಮಾಡುವಂಥ ಸಂದರ್ಭದೊಳಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಗತಿಗಳನ್ನು, ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಗಣನೆಗೆ ತಗೊಳ್ಬೇಕಾಗ್ತದೆ. ಅಂಥ ಅಂಶಗಳು ಫೈನಾನ್ಷಿಯಲ್ ಅಂಶಗಳಿರ್ಬೋದು, ಅಕೌಂಟಿಂಗ್ ಅಂಶಗಳಿರ್ಬೋದು, ನಾನ್ ಫೈನಾನ್ಷಿಯಲ್ ನಾನ್ ಅಕೌಂಟಿಂಗ್ ಅಂಶಗಳನ್ನೇ ಇರ್ಬೋದು, ಕೆಲವೊಂದು ಅಬ್ಜೆಕ್ಟಿವ್ ಕೆಲವೊಂದು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ಗಳಿರ್ತವೆ. ಇವುಗಳನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಆನಂತರ ನಮ್ಮ ಷೇರಿನ ವ್ಯಾಲ್ಯೂಷನ್ ಮಾಡಬೇಕಾಗಿತ್ತಂದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಆನಂತರ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಕೊನೆಗೆ ಒಂದು ಅಗ್ರಿಮೆಂಟ್ಗೆ ಬಂದುಬಿಡ್ತೀವಿ, ಈ ಷೇರಿನ ಬೆಲೆ ಇಷ್ಟೇ ಅಂತ ಫಿಕ್ಸ್ ಮಾಡ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಷೇರಿನ ಬೆಲೆಯನ್ನು ನಾವು ನಿಶ್ಚಿತಗೊಳಿಸಬೇಕಾಗಿತ್ತು ಅಂತಂದರೆ ನಾವು ನ್ಯಾಯಬದ್ಧವಾಗಿ ಅವುಗಳ ಮೌಲ್ಯಮಾಪನ ಮಾಡಬೇಕಾಗ್ತದೆ. ಷೇರಿನ ಬೆಲೆಗೆ ಸಂಬಂಧಪಡುವಂತಹ ಎಲ್ಲ ಕಕ್ಷಿದಾರರನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ತೃಪ್ತಿದಾಯಕ ಆಗುವ ರೀತಿಯೊಳಗೆ ನಾವು ಆ ಷೇರಿನ ಮೌಲ್ಯಮಾಪನ ಮಾಡಬೇಕಾಗ್ತದೆ. ಹೀಗಾಗಿ ಇದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಹಾಗಾದರೆ ಈ ಷೇರುಗಳ ಮೌಲ್ಯಮಾಪನ ಮಾಡುವಂಥ ಅಗತ್ಯತೆ ಏನಿತ್ತು ಅನ್ನೋದು ನೋಡ್ಬೋದು. ದರ್ ಇಸ್ ನೀಡ್ ಫಾರ್ ವ್ಯಾಲ್ಯೂಷನ್ ಆಫ್ ಶೇರ್ಸ್. ಒನ್ ಈಸ್ ದ ನೀಡ್ ಫಾರ್ ವ್ಯಾಲ್ಯೂಷನ್ ಆಫ್ ಶೇರ್ಸ್ ಅರೈಸಸ್ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದ ವೆಲ್ತ್ ಟ್ಯಾಕ್ಸ್ ಆಕ್ಟ್ ಫಾರ್ ದ ಪರ್ಪಸ್ ಆಫ್ ಅಸೆಸ್ಮೆಂಟ್ ಆಫ್ ಟ್ಯಾಕ್ಸ್ ಅಂಡರ್ ದ ಆಕ್ಟ್. ವೆಲ್ತ್ ಟ್ಯಾಕ್ಸ್ ಆ್ಯಕ್ಟ್ನ ಅನುಗುಣವಾಗಿ ನಾವು ಈ ಷೇರುಗಳ ವ್ಯಾಲ್ಯೂಷನನ್ನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬರ್ತದೆ. ಒಂದು. ಇನ್ನು ಎರಡನೇದು, the need for valuation of shares arises when a large block of shares is to be purchased by a company for acquiring the controlling interest in the affairs of another company. ಒಂದು ಕಂಪನಿಯು ಮತ್ತೊಂದು ಕಂಪನಿಯ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಥವಾ ಅಕ್ವೈರ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಷೇರನ್ನು ವ್ಯಾಲ್ಯೂಷನ್ ಮಾಡುವಂಥ ಅಗತ್ಯತೆ ಬರ್ತದೆ. ಯಾಕಂದರೆ ಎಷ್ಟು ಷೇರಿನ ಬೆಲೆ ಇದೆ, ಅದಕ್ಕೆ ಎಷ್ಟು ಪರ್ಚೇಸ್ ಪ್ರೈಸ್ ಮಾಡ್ಕೊಳ್ಬೇಕು, ಸೊ ಅವನ್ನೆಲ್ಲ ಮಾಡಬೇಕಾಗಿದೆ ಅಂದರೆ ಷೇರಿನ ಮೌಲ್ಯಮಾಪನ ಅಗತ್ಯ ಇರ್ತದೆ. ಅಂದರೆ ಇನ್ ಕೇಸ್ ಆಫ್ ಅಬ್ಸಾರ್ಪ್ಷನ್ ಆರ್ ಟೇಕ್ ಓವರ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಷೇರಿನ ವ್ಯಾಲ್ಯೂಷನ್ ಮಾಡಬೇಕಾಗ್ತದೆ. ದ ನೀಡ್ ಫಾರ್ ವ್ಯಾಲ್ಯೂಷನ್ ಆಫ್ ಶೇರ್ಸ್ ಅರೈಸಸ್ ವೈಲ್ ಫಾರ್ಮುಲೇಟಿಂಗ್ ದ ಸ್ಕೀಮ್ ಆಫ್ ಅಮಲ್ಗಮೇಷನ್, ರೀಕನ್ಸ್ಟ್ರಕ್ಷನ್ ಆಫ್ ಕಂಪನೀಸ್ ಎಕ್ಸೆಟ್ರಾ. ಒಂದು ಕಂಪನಿ ಮತ್ತೊಂದು ಕಂಪನಿ ಜೊತೆ ಸಂಲಗ್ನ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಅಮಲ್ಗಮೇಷನ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಕಂಪನಿಗಳ ರೀಕನ್ಸ್ಟ್ರಕ್ಷನ್ ಆಗುವಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಷೇರುಗಳ ಮೌಲ್ಯಮಾಪನ ಮಾಡಬೇಕಾಗ್ತದೆ. ದ ನೀಡ್ ಫಾರ್ ವ್ಯಾಲ್ಯೂಷನ್ ಆಫ್ ಶೇರ್ಸ್ ಅರೈಸಸ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಅಂಡರ್ ದ ಪ್ರೊವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ 1956 ಫಾರ್ ಸೆಟಲ್ಮೆಂಟ್ ಆಫ್ ದ ಕ್ಲೇಮ್ಸ್ ಆಫ್ ಸಚ್ ಶೇರ್ ಹೋಲ್ಡರ್ಸ್ ಆನ್ ಅಮಲ್ಗಮೇಷನ್ ಆಫ್ ದ ಕಂಪನೀಸ್. ಕಂಪನಿಗಳು ಅಮಲ್ಗಮೇಟ್ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಷೇರುದಾರರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿತ್ತು ಅಂತಂದರೆ ಆವಾಗ ಷೇರುಗಳ ಮೌಲ್ಯಮಾಪನ ಯೋಗ್ಯಕರವಾಗಿ ಮಾಡಬೇಕಾಗಿರ್ತದೆ. ದ ನೀಡ್ ಫಾರ್ ವ್ಯಾಲ್ಯೂಷನ್ ಆಫ್ ಶೇರ್ಸ್ ಅರೈಸಸ್ ಫಾರ್ ಸೆಟಲ್ಮೆಂಟ್ ಆಫ್ ಕಾಂಪೆನ್ಸೇಷನ್ ಪೇಬಲ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಆಫ್ ಅಂಡರ್ ದ ಸ್ಕೀಮ್ ನ್ಯಾಷನಲೈಸೇಷನ್ ಬೈ ದ ಗೌರ್ಮೆಂಟ್. ಹಲವಾರು ಸಂದರ್ಭದಲ್ಲಿ ಹಲವಾರು ಕಂಪನಿಗಳನ್ನು
ಸರ್ಕಾರವು ರಾಷ್ಟ್ರೀಕರಣ ಮಾಡ್ತಿರ್ತದೆ. ಹಾಗೆ ರಾಷ್ಟ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಕೂಡ ಷೇರು ಅಂದರೆ ಆ ಒಂದು ಕಂಪನಿಯ ಷೇರುದಾರರಿಗೆ ನ್ಯಾಯ ಒದಗಿಸಬೇಕು, ಅವರಿಗೆ ನಿಜವಾಗಲೂ ನ್ಯಾಯಯುತವಾಗಿರ್ತಕ್ಕಂತಹ ಮೌಲ್ಯವನ್ನು ನೀಡಬೇಕಾಗಿತ್ತು ಅಂತಂದರೆ ಈ ಷೇರುಗಳ ಮೌಲ್ಯಮಾಪನ ಮಾಡುವಂತಹದ್ದು ಅಗತ್ಯ ಅಂತ ಹೇಳ್ಬೋದು. The need for valuation of shares arises when the preferences of the company are to be converted into the equity shares. For finding out the number of equity shares to be issued to such shareholders in exchange on the conversion of preferences. ಅಂದರೆ ಪ್ರಿಫರೆನ್ಸ್ ಶೇರ್ಸ್ಗಳಿಗೆ ನಾವು ಕನ್ವರ್ಟೇಬಲ್ ಪ್ರಿಫರೆನ್ಸಸ್ ಇಶ್ಯೂ ಮಾಡಿದ್ದು ಅಂತಂದರೆ ಅಂಥ ಸಂದರ್ಭದಲ್ಲಿ ಅವುಗಳ ಕನ್ವರ್ಷನ್ ಇಂಟು ಇಕ್ವಿಟಿ ಮಾಡಬೇಕಾದಾಗ ಆ ಷೇರುಗಳ ಅಂದರೆ ಎಷ್ಟು ಷೇರುಗಳಿಗೆ ಎಷ್ಟು ಇಕ್ವಿಟಿ ಷೇರುಗಳನ್ನ ಆಗಿ ಕನ್ವರ್ಟ್ ಮಾಡಬೇಕು, ಅದರ ಮೌಲ್ಯ ಯಾವ ಥರ ಇರಬೇಕು, ಎಷ್ಟು ಸಂಖ್ಯೆ ಇರಬೇಕು, ಅವುಗಳನ್ನೆಲ್ಲ ನಾವು ಅಸರ್ಟೈನ್ ಮಾಡಬೇಕಾಗಿತ್ತು ಅಂತಂದರೆ ಷೇರುಗಳ ಮೌಲ್ಯಮಾಪನದ ಮಾಡುವಂಥ ಅವಶ್ಯಕತೆ ಬರ್ತದೆ. The need for the valuation of shares arises when a member of the company wants to pledge the shares held by him as security by raising a loan. ಯಾವುದಾದವರು ಒಬ್ಬ ಸದಸ್ಯ ಅಥವಾ ಷೇರುದಾರ ಷೇರನ್ನು ಪ್ಲೇಜ್ ಆಗಿಟ್ಟು ಅಂದರೆ ಅಡವಿಟ್ಟು ಸಾಲ ಪಡ್ಕೊಳ್ಬೇಕಾಗಿತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಕೂಡ ಷೇರಿನ ಮೌಲ್ಯಮಾಪನ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಬರ್ತದೆ. The need for valuation of shares arises when the company decides to issue bonus shares or the right issue of shares to its existing shareholders. ಕಂಪನಿಯು ತನ್ನ ಅಸ್ತಿತ್ವದಲ್ಲಿರುವಂತಹ ಅಂದರೆ ಚಾಲ್ತಿಯಲ್ಲಿರುವಂತಹ ಷೇರುದಾರರಿಗೆ ಬೋನಸ್ ಶೇರ್ಗಳನ್ನು ಅಥವಾ ರೈಟ್ಸ್ ಇಶ್ಯೂಗಳನ್ನು ಇಶ್ಯೂ ಮಾಡಬೇಕಾದಾಗಲೂ ಕೂಡ ಈ ಷೇರುಗಳ ಮೌಲ್ಯಮಾಪನ ಮಾಡಬೇಕಾಗ್ತದೆ. The need for the valuation of shares arises when the assets of a finance company or an investment trust company are to be valued. ಫೈನಾನ್ಸ್ ಕಂಪ್ನಿಯ ಅಸೆಟ್ಗಳನ್ನ ಅಥವಾ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಕಂಪನಿಗಳ ಅಸೆಟ್ಗಳನ್ನ ವ್ಯಾಲ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಷೇರುಗಳ ಮೌಲ್ಯಮಾಪನವನ್ನು ಮಾಡಬೇಕಾಗಿ ಬರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಹೀಗೆ ಹಲವಾರು ಸಂದರ್ಭದಲ್ಲಿ ನಾವು ಈ ಷೇರುಗಳ ಮೌಲ್ಯಮಾಪನ ಮಾಡಬೇಕು ಅನ್ನುವಂಥದ್ದು ಅನಿವಾರ್ಯ ಆಗ್ತದೆ. ಹಾಗಾದರೆ ಈ ಷೇರುಗಳ ಮೌಲ್ಯಮಾಪನ ಮಾಡಬೇಕಾದ್ರೆ ಆ ಮೌಲ್ಯಮಾಪನದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಏನು, ಅಂದರೆ ಷೇರಿನ ಬೆಲೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅನ್ನೋದು ನೋಡೋದಾದರೆ ಇಲ್ಲಿ ಬಹುಮುಖ್ಯವಾಗಿರುವಂಥದ್ದು ಒಂದು ನೇಚರ್ ಆಫ್ ದ ಬಿಸ್ನೆಸ್ ಅನ್ನುವಂಥದ್ದು. ವ್ಯವಹಾರದ ಸ್ವರೂಪ, ದೊಡ್ಡ ಪ್ರಮಾಣದ ವ್ಯವಹಾರವನ್ನು, ಸಣ್ಣ ಪ್ರಮಾಣದ, ಮಧ್ಯಮ ಪ್ರಮಾಣದ, ಅಥವಾ ಆ ಒಂದು ವ್ಯವಹಾರದ ವ್ಯಾಪ್ತಿ ಯಾವ ಥರ ಇದೆ, ಯಾವ ವಿಧದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಯಾವ ವಿಧದ ವಸ್ತುಗಳ ವ್ಯವಹಾರ ಮಾಡ್ತಾ ಇದ್ದಾರೆ. ಸೊ ಈ ಥರ ನೇಚರ್ ಆಫ್ ಬಿಸ್ನೆಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ದ ಶೇರ್ಸ್. ದೆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಫಾರ್ ಶೇರ್ಸ್, ಷೇರುಗಳಿಗೆ ಬೇಡಿಕೆ ಪೂರೈಕೆ ಯಾವ ಥರ ಇದೆ ಅದು ಕೂಡ ಮಹತ್ವದಾಗ್ತದೆ. ಗೌರ್ಮೆಂಟ್ ಪಾಲಿಸಿ, ಸರ್ಕಾರ ನೀತಿಯು ಕೂಡ ಮಹತ್ವದಾಗ್ತದೆ. ಪಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ, ಹಿಂದಿನ ಹಲವು ವರ್ಷಗಳಲ್ಲಿ ಯಾವ ರೀತಿಯಾಗಿ ಕಂಪನಿಯು ತನ್ನ ಪರ್ಫಾರ್ಮೆನ್ಸನ್ನು ಹೊಂದಿದೆ, ಅದು ಲಾಭಕ್ಕೆ ಸಂಬಂಧಪಡುವಂಥದ್ದು ಇರ್ಬೋದು, ಆಸ್ತಿಯ ಹೆಚ್ಚಳಕ್ಕೆ ಸಂಬಂಧಪಡುವಂಥದ್ದು ಇರ್ಬೋದು, ವ್ಯವಹಾರದ ವಿಸ್ತರಣೀಕರಣಕ್ಕೆ ಸಂಬಂಧಪಡುವಂಥದ್ದು ಇರ್ಬೋದು. ಒಟ್ಟಿನಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಹಿಂದೆ ಹೇಗಿತ್ತು ಅನ್ನೋದು ಕೂಡ ಮಹತ್ವದಾಗ್ತದೆ. ಗ್ರೋತ್ ಪ್ರಾಸ್ಪೆಕ್ಟ್ಸ್ ಆಫ್ ದ ಕಂಪನಿ ಭವಿಷ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳನ್ನ ಹೊಂದಿದೆ, ಯಾವ ರೀತಿಯಾಗಿ ಬೆಳೆಯುವ ಸಾಧ್ಯತೆ ಇದೆ ಅನ್ನೋದು ಕೂಡ ಮಹತ್ವದಾಗ್ತದೆ. ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ, ದ ಮೋಸ್ಟ್ ಇಂಪಾರ್ಟೆಂಟ್. ದ ಎಫಿಷಿಯಂಟ್ ಆ್ಯಂಡ್ ಇಫೆಕ್ಟಿವ್ ಟೀಮ್ ಆರ್ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, which plays a very important role in the price of the share. The economic climate, so ಆರ್ಥಿಕ ಸ್ಥಿತಿ, ಇನ್ಫ್ಲೇಷನ್, ಡಿಫ್ಲೇಷನ್, ಯಾವ ಥರ ಟ್ರೆಂಡ್ ಇದೆ, ಎಕನಾಮಿಕ್ ಟ್ರೆಂಡ್ ಹೆಂಗಿದೆ ಅದು ಕೂಡ ಮಹತ್ವದಾಗ್ತದೆ. ಅಕ್ಯುಮುಲೇಟೆಡ್ ರಿಸರ್ವ್ಸ್, ಕಂಪ್ನಿಲಿ ಈಗಾಗಲೇ ಇರ್ತಕ್ಕಂಥ ರಿಸರ್ವ್ ಸರ್ಪ್ಲಸ್, ಅದು ಕ್ಯಾಪಿಟಲ್ ರಿಸರ್ವ್ ಇರ್ಬೋದು, ಜನರಲ್ ರಿಸರ್ವ್ ಇರ್ಬೋದು, ರಿಸರ್ವ್ ಫಂಡ್ಗಳಾಗಿರ್ಬೋದು. ಸೊ ಆ ರಿಸರ್ವ್ಸ್ಗಳ ಅಕ್ಯುಮುಲೇಷನ್ ಯಾವ ಥರ ಆಗಿದೆ ಅನ್ನೋದು ಕೂಡ ಮಹತ್ವದಾಗ್ತದೆ. ಪ್ರಾಸ್ಪೆಕ್ಟ್ಸ್ ಆಫ್ ಬೋನಸ್ ಆರ್ ರೈಟ್ಸ್ ಇಶ್ಯೂ, ಮುಂದೆ ನಾವು ದಟ್ ಲಾಭಾಂಶದ ಷೇರುಗಳು ಅಥವಾ ಹಕ್ಕಿನ ಷೇರುಗಳು ಯಾವ ರೀತಿ ಇಶ್ಯೂ ಮಾಡಿದ್ದೀವಿ, ಅದಕ್ಕೆ ಸಂಬಂಧಪಡ್ತಕ್ಕಂತಹ ನಿಯಮಾವಳಿಗಳನ್ನು ಏನು ರೂಪಿಸ್ಕೊಂಡಿದ್ದೀವಿ ಅದು ಕೂಡ ಮಹತ್ವದಾಗ್ತದೆ. ದೆನ್ ಡಿವಿಡೆಂಡ್ ಡಿಕ್ಲೇರ್ಡ್, ನಾವು ಲಾಭಾಂಶ ಇಲ್ಲಿವರೆಗೆ ಏನು ಡಿಕ್ಲೇರ್ ಮಾಡಿದ್ದೀವಿ ಅದು ಕೂಡ ಮಹತ್ವದಾಗ್ತದೆ. ಸೊ ಹೀಗೆ ಹಲವಾರು ಅಂಶಗಳು ಈ ಒಂದು ಷೇರಿನ ಬೆಲೆ ಮೇಲೆ ಪ್ರಭಾವ ಬೀರ್ತವೆ ಅಂತ ನಾವು ತಿಳ್ಕೊಳ್ಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಮೀನಿಂಗ್ ಆಫ್ ಶೇರ್, ಡೆಫಿನೇಷನ್ ಆಫ್ ಶೇರ್, meaning of valuation of share, and need for valuation of share, and one more important thing, that is factors affecting the valuation of share. And dear students, in the next session we will discuss the most important and the practical aspect of this chapter, that is methods of valuation of shares. These are my references, you can go through these things. Thank you.